ಇವತ್ತು ಚಿತ್ರರಂಗ ಭಾಳ ಸಂಕಷ್ಟದಲ್ಲಿದೆ. ಇವತ್ತು ಗ್ರಹಣ, ಎಲ್ಲ ಕಡೆ ಗ್ರಹಣ ಬಿಡುತ್ತೆ, ಆದರೆ ಈ ಕನ್ನಡ ಚಿತ್ರರಂಗಕ್ಕೆ ಗ್ರಹಣನೇ ಬಿಡಲ್ಲ. ಈಗೇನೋ ಹೊಸ ರೂಮರು ಸಬ್ಸಿಡಿ ತೆಗೆದಿದ್ದಾರೆ ಅಂತ. ಈ ಸಬ್ಸಿಡಿ ತೆಗೆದುಬಿಟ್ರೆ ಭೋಜ್ಪುರಿ, ಗುಜರಾತು, ಇನ್ಯಾವುದೋ 2 ಇಂಡಸ್ಟ್ರಿ ಮುಚ್ಚೋಗ್ಬಿಟ್ಟಿದೆ. ಅಲ್ಲೇನು ಪಿಕ್ಚರ್ಗಳೇ ಪ್ರೊಡ್ಯೂಸ್ ಆಗ್ತಿಲ್ಲ, ಬಿಕಾಸ್ ಗೌರ್ಮೆಂಟ್ ಇದಾಗಿದೆ. ಸೇಮ್ ಥಿಂಗ್ ಈಗ ಆಗುತ್ತೆ. ಅಂದರೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ, ಅವರು ಈ ಸಬ್ಸಿಡಿನ ತೆಗಿಯೋಕ್ಕೆ ಬಿಡಲ್ಲ, ಡೆಫಿನೆಟಾಗಿ ಕೊಡ್ತಾರೆ. ಆದ್ದರಿಂದ ನನಗೆ ಇಲ್ಲಿನ ಒಂದು ಅವರಿಗೆ ರಿಕ್ವೆಸ್ಟ್, ಯಾವುದೇ ಕಾರಣಕ್ಕೂ ಸಬ್ಸಿಡಿನ ಯಾರೋ ಮೂರ್ಖರ ಮಾತು ಕೇಳಿಕೊಂಡು ಸಬ್ಸಿಡಿನ ನಿಲ್ಲಿಸಬೇಡಿ. ಅವರು ಸರ್ಕಾರದವರು ಏನ್ರಿ ಉದ್ಯಮ ಏನಾಗುತ್ತೆ, ನಿಮ್ಗೆ ಲೋನ್ ಕೊಡ್ತಾರೆ ಗೌರ್ಮೆಂಟು? ಏನು ಲೋನ್ ಕೊಡ್ತಾರೆ? ನಿಮ್ಮ ಮನೆ ಬಾಡಿಗೆ ಇಡಬೇಕು. ಈಗ ನಾನು 4 ಮನೆ ಕಳ್ಕೊಂಡಿದ್ದೀನಿ, ರವಿಚಂದ್ರನ್ 5 ಮನೆ ಕಳ್ಕೊಂಡಿದ್ದಾರೆ, ಹಿಂಗೆ ಮನೆ ಕಳ್ಕೊಂಡೇ ಹೋಗ್ಬೇಕು ನಾವು. ಲೋನ್ ಎಲ್ಲ ಕೊಡಲ್ರಿ, ಅದೆಲ್ಲ ತಪ್ಪು. ಅದರಲ್ಲಿ ಹೆಗ್ಡೆಯವ್ರಿಗೂ ಕೂಡ ನಾನು ಹೋಗಿ ಕೇಳಿದೆ, ಒಂದು ಸಂದೇಶ ಕೊಡೋ ಕ್ಯಾರೆಕ್ಟರ್ ಇತ್ತು. ಯಾರು ಸಂದೇಶ ಕೊಟ್ಟರೆ ಚೆನ್ನಾಗಿರುತ್ತೆ? 1-2 ಫ್ಯಾಮಿಲಿ ಜಗಳದ ಮಧ್ಯ, ಈ ಕಂಬಳದ ಮಧ್ಯ ಒಂದು ದೊಡ್ಡ ಅನಾಹುತ ಆಗೋ ಇದರಲ್ಲಿ ಯಾರ ಕೈಲಿ ಹೇಳಿಸ್ಬೇಕು ಅಂದಾಗ ನಾನು ಅವ್ರು ಕೇಳಿದಾಗ ಅವರು ನನಗೆ, ನಾನು ಅವರು ಕ್ರಿಕೆಟ್ ಆಡ್ತಾ ಇದ್ವಿ. ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಚಿತ್ರ ತೆಗೆದಾಗ ನಮ್ಮ ತಂದೆಯವರು ದೊಡ್ಡವರು ರತ್ನವರ್ಮ ಹೆಗ್ಡೆ ಅವ್ರ ಜೊತೆ ಚಿತ್ರದ ಕಥೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಪಕ್ಕದಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಅಲ್ಲಿಂದ ನನಗೆ ಅವರು ಚೆನ್ನಾಗಿ ಗೊತ್ತು. ಸೊ ಅವರು ಒಪ್ಕೊಂಡು ಒಂದು ಮಾಡಿದ್ರು. ಅದು ಒಂದು ನಮಗೆ ಅದು ಒಂದು ಸಂದೇಶ. ಅಂದರೆ ದ್ವೇಷ ಬಿಡಿ, ಪ್ರೀತಿ ಮಾಡಿ ಅನ್ನೋದೇ ಸಂದೇಶ. ಲೈಫಲ್ಲಿ ಬರೀ ದ್ವೇಷ ಇರಬಾರ್ದು, ಪ್ರೀತಿನೇ ಭಾಳ ಮುಖ್ಯ ಅಂತ ಹೇಳಿ ಈ ಥರ ಮಣಿಕಾಂತ್ ಕದ್ರಿಯವರು ಕೆಲವು ಇನ್ಸ್ಟ್ರೂಮೆಂಟ್ ಎಲ್ಲ ಲೈವ್, ಅಲ್ಲೆಲ್ಲೋ ಒಂದು ಕಾಲೇಜ್ಗೆ, ನಾವು ಕ್ರಿಶ್ಚಿಯನ್ ಕಾಲೇಜ್ಗೆ ಹೋಗಿದ್ರು, ಅದೇ ಒಂದು 150 ಜನ ಟ್ರಂಪೆಟ್ಸು ಇದು ಎಲ್ಲವೂ ಅಲ್ಲಿ ಲೋಕಲ್ ಇದೆ. ಸೊ ಹೀಗೊಂದು ಪ್ರಯತ್ನ ಪಟ್ಟಿದ್ದೀವಿ. ಯಾಕಂದರೆ ಪ್ರಯತ್ನ ಅಷ್ಟೇ, ಮಿಕ್ಕಿದ್ದೆಲ್ಲ ಜನಕ್ಕೆ ಬಿಡಬೇಕಷ್ಟೇ, ರಿಸಲ್ಟ್ ಕೊಡೋದು ಅವರು. ನನಗೆ ಅವರು ಒಂದು ಮಾಹಿತಿ ಕೊಟ್ಟರು. ಏನು ಅಂದರೆ, ಈರುಳ್ಳಿಗಾಸ್ ಎಲ್ಲಿದ್ದಾರೆ? ಮಂಡ್ಯದಲ್ಲಿದ್ದಾರೆ ಮತ್ತು ನೀಲಗಿರಿಯಲ್ಲಿದ್ದಾರೆ. ಮಂಡ್ಯದಿಂದ ನೀಲಗಿರಿಯವರೆಗೂ ಈರುಳ್ಳಿಗಿರಿದ್ದಾರೆ ಅಂದರೆ ಅವರಿಗೆ ಒಂದು ಪ್ರಯಾಣ ಇದೆ ಇಲ್ಲಿಂದ ಅಲ್ಲಿವರೆಗೂ. ಅವರು ಯಾರು ಅಂದರೆ, ಅವರಿಗೆ DNA ಇದೆ. ಆ DNA ಈರುಳ್ಳಿಗರು ಯಾರು ಅಂತ ಹೇಳುತ್ತೆ. ಅವರು ಪೂಜೆ ಮಾಡೋದು ಕೋಣನನ್ನ. ಈ ಈರುಳ್ಳಿಗರೆಲ್ಲ ಪೂಜೆ ಮಾಡೋದು ಕೋಣನನ್ನ. ಯಾಕೆ ಕೋಣನನ್ನು ಪೂಜೆ ಮಾಡ್ತಾರೆ ಅಂದರೆ, ಅವರು ಬಂದದ್ದೇ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಿಂದ. ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಲ್ಲಿ ಎಕ್ಸ್ಕವೇಷನ್ ಮಾಡಿದ DNA ಈರುಳ್ಳಿಗರಿದ್ದಾರೆ, ಬಡಗರಿದ್ದಾರೆ, ಇನ್ನೂ ಬಹಳ ಜನ ಇದ್ದಾರೆ. ಆದರೆ ಈ ಕೋಣನನ್ನು ಆರಾಧಿಸುವ ಸಂಸ್ಕೃತಿ 7000 ವರ್ಷಗಳಿಗೆ ಹೋಗುತ್ತೆ. ಇದು ಇದರ ಇತಿಹಾಸ. ವಿಜಯ್ ಕುಮಾರ್ ಅವರು ನಾನು ಹೇಳಿದ ಮಾತನ್ನು ಚೂರು ತಲೆಗೆ ಹಾಕ್ಕೊಂಡು, ಹರಪ್ಪ ಮೊಹೆಂಜೊದಾರೋ ಅಲ್ಲಿ ಯಾಕೆ ಕೋಣ ಇದ್ದ, ಯಾಕೆ ಪಶುಪತಿಯ ಸುತ್ತಲೂ ಕೋಣಗಳಿದ್ದಾವೆ, ಯಾಕೆ ಅಲ್ಲಿ ಗೂಡು ಇದೆ, ಚೂರು ಯೋಚನೆ ಮಾಡಿ ನೋಡಿ. ಇದು ಈ ಕಂಬಳ, ಇದರ ಮೂಲ 7000 ವರ್ಷಗಳ ಇದಕ್ಕೆ ಹೋಗುತ್ತೆ. ಆದ್ದರಿಂದ ಜನಪದಕ್ಕೆ ಸಾವಿಲ್ಲ, ನಾಗರಿಕತೆಗಳಿಗೆ ಸಾವಿದೆ, ನಗರಗಳಿಗೆ ಸಾವಿದೆ, ಜಾನಪದಕ್ಕೆ ಸಾವಿಲ್ಲ. ಆದ್ದರಿಂದ ಜನಪದದ ಈ ಅದ್ಭುತವಾದ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳಿದೆ. ಆಲ್ರೆಡಿ ಹೇಳಾಗಿದೆ, ಮತ್ತೆ ನನ್ನ ಪಾತ್ರ ಏನು ಅಂತ ಹೇಳೋ ಒಂದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಹುಶಃ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರಬೇಕು. ಕಾರಣಾಂತರಗಳಿಂದ ಹೆಸರನ್ನು ಹೇಳೋದಕ್ಕೆ ಆಗುವುದಿಲ್ಲ. ಬಟ್ ಇಷ್ಟು ಆಬ್ವಿಯಸ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಆ ಪಾತ್ರವನ್ನು ನಾನು ಮಾಡಿದ್ದೀನಿ. ಒಂದು ಅಪ್ಪನೇ ಹೇಳೋದಂಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ, ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ, ಪ್ರತಿಯೊಬ್ಬರೂ ಒಂದೊಂದು ಪಾತ್ರ. ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರು ಕತೆ ಹೇಳ್ತಾರೆ, ಕೇಳು. ಅಲ್ಲಿವರೆಗೂ ನನಗೇನೋ ಗೊತ್ತಿರಲಿಲ್ಲ, ಅವರು ಏನು ಹೇಳಿರಲಿಲ್ಲ ನನಗೆ. ಸೊ ವಿಜಯ್ ಕುಮಾರ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು. ಸರ್ ನೀವು ಕೇಳಿ ಅಂದರೆ ಕೇಳೋದು ಏನಿದೆ, ನನಗೇನಿದೆ ಆ ಪಾತ್ರ ಅದರ ಪಿಕ್ಚರಲ್ಲಿ, ಸರ್ ಒಂದ್ಸರಿ ಕೇಳಿ ಯಾರು ಏನೋ ಬಾಯ್ಬಿಟ್ಟಿರಲಿಲ್ಲ. ಸರಿ ವಿಜಯ್ ಕುಮಾರ್ ಸರ್ ನನಗೆ ನೆರೇಟ್ ಮಾಡಿದಾಗ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ
ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿತ್ತು. ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು, ಬಟ್ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು, ಮಾಡಬೇಕು. ನಾನು ಹೇಳ್ಬೇಕಂತಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ನನಗೊಂದು ಮೂವಿಗೆ ಚಾನ್ಸ್ ಸಿಗುತ್ತೆ ಅಂತ. ಯಾಕಂದ್ರೆ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಹೀಗೆ ಡಾನ್ಸ್ಗೆ ಒಂದು ಪ್ರೋಗ್ರಾಮ್, ನಾರ್ಮಲಿ ಕಾಲೇಜಿಂದ ತುಂಬಾ ಪ್ರೋಗ್ರಾಮ್ಸ್ ಕೊಡ್ತಿರ್ತೀವಿ. ಹಾಗಾಗಿ ಒಂದು ಪ್ರೋಗ್ರಾಮಿಗೆ ಕೊಟ್ಟಾಗ ಅಕಸ್ಮಾತ್ ಆಗಿ ನಮ್ಮ ನಿರ್ಮಾಪಕರು ಅಲ್ಲಿ ಬಂದಿದ್ರು. ಅಲ್ಲಿ ಬಂದಾಗ ನೋಡಿ ಹೇಳಿದ್ರಂತೆ, ಇಲ್ಲ ನನಗೆ ಮೂವಿಗೆ ಇವರೇ ಬೇಕು ಅಂತ ಹೇಳಿದ್ರಂತೆ. ಸೊ ನಂಗೆ ಅದ್ರ ವಿಚಾರ ನಂಗೆ ಎಂತ ಸಹ ಗೊತ್ತಿರ್ಲಿಲ್ಲ. ಅಲ್ಲಿ ಆದ್ಮೇಲೆ ನನ್ನ ಗುರುಗಳು ಒಬ್ಬರ ಹತ್ರ, ಜೀವನ್ ರಾಮ್ ಸೋಳಿ ಅಂತ, ಅವ್ರ ಹತ್ರ ಹೋಗಿ ಅವರು ಮಾತಾಡಿ ಹೀಗಿದೆ ಅಂತ ಹೇಳಿದಾಗ ಸರ್ ಬಂದು ನನಗೆ ಹೇಳಿದ್ರು, ಈ ತರ ನಿಂಗೊಂದು ಚಾನ್ಸಿಗೆ ಕೇಳ್ತಿದ್ದಾರೆ, ಎಂತ ಮಾಡ್ತೀಯಾ ಅಂತ ಹೇಳಿ. ನಾನು ಸ್ವಲ್ಪ ದಿನ ಯೋಚನೆ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ತುಂಬಾ ಹೆದರಿಕೆ ಇತ್ತು. ಮೂವೀಸ್ ಅಂತ ಅಂದ್ರೆ ಅಯ್ಯೋ ಹೆಂಗಿರುತ್ತೋ, ಏನ್ ಮಾಡ್ಬೇಕೋ ಅಂತೆಲ್ಲ ತುಂಬಾ ಹೆದರಿಕೆ ಇತ್ತು. ಸೊ ನಾನು ಸರ್ಗೆ, ಸರ್ ಇಲ್ಲ ಬೇಡ ಅನ್ಸತ್ತೆ ಅಂತ ಹೇಳಿ ಫಸ್ಟಿಗೆ ಯೋಚನೆ ಮಾಡಿದ್ದೆ. ಆಮೇಲೆ ಯಾವಾಗ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಮೂವಿ ಅಂತ ಹೇಳಿದ್ರು, ಸರ್ ನಂಗೆ ಹೇಳಿ ಏನೂ ಆಗಲ್ಲ, ತುಂಬಾ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳಿದ್ಮೇಲೆ ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಆವಾಗ ನಾನು ಅನ್ಕೊಂಡೆ ಇರ್ಲಿಲ್ಲ ನನ್ಗೆ ಈ ಥರದೊಂದು ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ. ಹಾಗಾಗಿ ಅವತ್ತು ಅವ್ರು ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನಾನು ಇಂಥ ದೊಡ್ಡ ದಿಗ್ಗಜರ ಪಕ್ಕದಲ್ಲಿ ಕೂರಕ್ಕೆ ಚಾನ್ಸ್ ಸಿಕ್ಕಿದೆ. ಹಾಗಾಗಿ ನಾನು ತುಂಬಾ 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 ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅವರಿಗೆ. So all the actors in the film who have done ಈ ಕಂಬಳದಲ್ಲಿ ನಾವು ಒಂದು 5 ಸಾಂಗ್ ಮಾಡಿದೀವಿ, ತುಂಬಾ ದೊಡ್ಡ ಲಿಸ್ಟ್ ಇದೆ. ಹಾಗಾಗಿ ಅದನ್ನ ನಾನು ಹೇಳ್ತೀನಿ. ಅಂಡ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ನಮ್ಮ ಸಿನಿಮಾಕ್ಕೆ ಕನ್ನಡ ಲಿರಿಕ್ಸ್ ಬರೆದಿರುವಂತ ರಘು ಶಾಸ್ತ್ರಿ ಅವರು ಬಂದಿದ್ದಾರೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಸೊ 3 ಸಿನಿಮಾಗಳನ್ನು ನಿರ್ದೇಶಿಸಿದಂತ ರಘು ಶಾಸ್ತ್ರಿ ಅವರು ನಮ್ಮ ಸಿನಿಮಾಗೆ ಲಿರಿಕ್ಸ್ ಬರೆದಿದ್ದಾರೆ ಕನ್ನಡ. ಇದರಲ್ಲಿ ಒಂದು ಸಾಂಗ್ ಬಂದು ನಾವು ಕಂಬಳ ಬರುತ್ತಿದೆ ಅನ್ನುವಂಥ ಸಾಂಗ್ ಅನ್ನ ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ. ಅದಕ್ಕೆ ತುಳುವಲ್ಲಿ ನಾನು ಮತ್ತು ವಿಸ್ಮಯ ವಿನಾಯಕ್ ಅವರು ಹಾಡಿದ್ದೀವಿ. ಇದಕ್ಕೆ ಲಿರಿಕ್ಸ್ ಅವರು ಕನ್ನಡದಲ್ಲಿ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ, ಹಾಗೂ ತುಳುಗೆ ನವೀನ್ ಕುಮಾರ್ ಎಡ್ಮೆಮಾರ್ ಅವರು ಬರೆದಿದ್ದಾರೆ. ಯಾಕಂದ್ರೆ ಇದು ಕಂಬಳ ಬರ್ತಿದೆ, ಕಂಬಳಕ್ಕೆ ಯಾವ ತರ ಒಂದು ಪ್ರಿಪರೇಷನ್ಸ್ ನಡೆಯುತ್ತೆ ಅನ್ನೋದನ್ನು ಒಂದು ಸೆಲೆಬ್ರೇಷನ್ ತರ, ಒಂದು ಆಂಟಿಸಿಪೇಷನ್ ಅಲ್ಲಿ ಮಾಡಿರುವಂತ ಸಾಂಗು. ಇನ್ನೊಂದು ಸಾಂಗ್ ಅನ್ನು ನಮ್ಮ ಪ್ರೊಡ್ಯೂಸರ್ ಅರುಣ್ ರೈ ತೋಡಾರ್ ಅವರು ತುಂಬಾನೇ ಇದು ಮಾಡಿ ನನಗೆ ಮಂಗ್ಲಿಯವರೇ ಹಾಡ್ಬೇಕು ಇದನ್ನಂತ ಹೇಳಿ, ಐ ವುಡ್ ಲೈಕ್ ಟು ಅಗೈನ್ ಟೆಲ್ ದಿಸ್ ಪ್ರೌಡ್ಲಿ ದಟ್ ಮಂಗ್ಲಿ ಅವರನ್ನ ಫಸ್ಟ್ ಟೈಮ್ ತುಳು ಸಾಂಗ್ ನಾವು ಹಾಡಿಸ್ತಾ ಇದ್ದೀವಿ ಇದರಲ್ಲಿ. ಹಾಗಾಗಿ ಪನಿ ಪನಿ ಅಂತ ಒಂದು ತುಳು ಮತ್ತು ಕನ್ನಡ ಸಾಂಗ್ ಅವತರಣಿಕೆಯನ್ನು ನಮ್ಮ ಮಂಗ್ಲಿ ಅವರು ಹಾಡಿದ್ದಾರೆ. ಇದಕ್ಕೆ ನಮ್ಮ ಕೆ ಕೆ ಪೇಜಾವರ್ ಸರ್ ಅವರು ತುಳು ಲಿರಿಕ್ಸ್ ಬರೆದಿದ್ದಾರೆ, ಹಾಗೂ ಕನ್ನಡಕ್ಕೆ ಅಗೇನ್ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ. ಇನ್ನೊಂದು ಸಾಂಗ್ ಎರು ಬಂಟೆ ಅಂತ ನೀವು ಕೇಳಿದಿರಿ. ಈಗ ತುಳುವಲ್ಲಿ ಫೋಕ್ ಸಂಗೀತದ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿರುವಂತಹ ಮಹಿಮ್ ರಾಮದಾಸ್ ಅವರು ಇದನ್ನ ಹಾಡಿದ್ದಾರೆ. ಹಾಗೂ ಇದಕ್ಕೆ ನಾವು ಮಂಗಳೂರಲ್ಲಿರುವಂತಹ ತುಂಬಾ ಒಂದು ನ್ಯಾಚುರಲ್ ಅಲ್ಲಿರುವಂತಹ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಬಳಸಿಕೊಂಡು ಒಂದು ಓಪನ್ ಏರ್ ಥಿಯೇಟರ್ ಅಲ್ಲಿ ಸ್ಟುಡಿಯೋ ಸೆಟಪ್ ಮಾಡಿ ಆ ತರ ಒಂದು ಲೈವ್ ಅಲ್ಲಿ ಮಾಡಿದೆ ಸರ್. ಹೌದು, ಮಂಗಳೂರಲ್ಲಿ. ಸೊ ದಟ್ ವಾಸ್ ಅ ವೆರಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಇದಕ್ಕೂ ಕೆ ಕೆ ಪೈಜರ್ ಅವರು ಬರೆದಿದ್ದಾರೆ, ಅಂಡ್ ಅಗೇನ್ ಕನ್ನಡಕ್ಕೆ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ. ಇನ್ನೊಂದು ಹೇ ತುಳುವ ಅನ್ನುವಂಥ ಸಾಂಗ್, ಇದನ್ನು ನಮ್ಮ ಸಾಹಿತ್ಯ ಬಂದು ವಿಜಯಕುಮಾರ್ ಕೊಡಿಯಲ್ ಬೈ ಸರೇ ಬರೆದಿದ್ದಾರೆ. ಇದಕ್ಕೆ ಕನ್ನಡವನ್ನು ವ್ಯಾಸರಾಜ್ ಸೋಸಲೆ ಮತ್ತು ಸಂತೋಷ್ ವೆಂಕಿ ಅವರು ಹಾಡಿದ್ದಾರೆ. ತುಳುವನ್ನು ನಾನೇ ಹಾಡಿದ್ದೀನಿ, ಯಾಕೆಂದ್ರೆ ಪ್ರೊಡ್ಯೂಸರ್ ಸರ್ ಹಾಗೂ ಡೈರೆಕ್ಟರ್ ಸರ್ ವಿಜಯಣ್ಣ ಹೌದೌದು ಸರ್, ಅದನ್ನು ನನ್ನ ಹತ್ರನೇ ಹಾಡಬೇಕು ಅಂತ ಹೇಳಿದ್ರು. ದೆನ್ ಇನ್ನೊಂದು ಡ್ಯುಯೆಟ್ ಸಾಂಗ್ ಮಾಡಿದ್ದೀವಿ. ಡ್ಯುಯೆಟ್ ಸಾಂಗಿಗೆ ನಮ್ಮ ಶಶಿರಾಜ್ ಕಾವೂರ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ವರಾಹ ರೂಪಂ ಅದ್ರ ಫೇಮಸ್, ಕನ್ನಡ ಹಿಂದಿ ಇದು ತುಳು ಎರಡಕ್ಕೂ ಅವರೇ ಬರೆದಿದ್ದಾರೆ. ಸಿಂಗರ್ ಬಂದು ನಕುಲ್ ಅಭ್ಯಂಕರ್ ಹಾಗೂ ಸುಪ್ರಿಯಾ ರಾಮ್. ಸೊ ಐ ಆಮ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ಫುಲ್ ಟು ಯು. ನನಗೆ ಜಾಸ್ತಿ ಗುರುಗಳ ಪಕ್ಕದಲ್ಲಿ ಕೂತಿರೋದ್ರಿಂದ ಮಾತಾಡಕ್ಕೆ ನನಗೆ ತುಂಬಾ ಭಯ ಆಗ್ತಾ ಇದೆ. ತುಳುನಾಡಿನ ಬಗ್ಗೆ ನಮ್ಮ ಬಯಲುಸೀಮೆಗೆ ಏನೂ ಗೊತ್ತಿಲ್ಲದೆ ಇದ್ದಂತಹ ಕಾಲದಲ್ಲಿ ಅವರ ಆಚರಣೆ, ಅವರ ನಂಬಿಕೆಗಳು, ಮೂಢನಂಬಿಕೆಗಳು ಎಲ್ಲವೂ ಇದರಲ್ಲಿ. ಅಂಥ ಟೈಮಲ್ಲಿ ಕಾಂತಾರ ಬಂತು. ಒಂದು ಕಾಲದಲ್ಲಿ ನಾವು ದೈವಗಳು ಅಂದಾಗ ಬಯಲುಸೀಮೆ ದೆವ್ವ ಅಂತಿದ್ರು. ನೀವು ದೆವ್ವಗಳಿಗೆಲ್ಲ ಪೂಜೆ ಮಾಡ್ತೀರಲ್ವಾ ಅವರು, ಇಲ್ಲ ಇಲ್ಲ ದೆವ್ವ ಬೇರೆ ದೈವ ಬೇರೆ ಅಂತ ಅವರಿಗೊಂದು ಅದನ್ನ ಎಕ್ಸ್ಪ್ಲೇನ್ ಮಾಡೋದೇ ದೊಡ್ಡ ವಿಷಯ ಆಗ್ತಿತ್ತು. ಅಂಥದ್ರಲ್ಲಿ ಕಾಂತಾರದಿಂದಾಗಿ ನಮ್ಮ ಅಲ್ಲಿಯ ಕೆಲವು ದೈವಗಳ ಪರಿಚಯ ಆಯ್ತು ನಿಮ್ಗೆ. ಹುಳಿಗ ಪಂಜಿರುಳಿ ಅಂತ ಹೇಳ್ಕೊಂಡು ಸೂ ಫ್ರಮ್ ಸೋ ಸಿನಿಮಾದಲ್ಲಿ ದೆವ್ವಗಳ ಪರಿಚಯ ಆಯ್ತು. ದೆವ್ವಗಳನ್ನ ಹೇಗೆ ಮೈ ಮೇಲೆ ಬೆರೆಸ್ಕೋತಾರೆ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ.
ಈಗ ಈ ಸಿನಿಮಾದಲ್ಲಿ ಅಲ್ಲಿನ ಒಂದು ವಿಶೇಷ ಜಾನಪದ ಕಲೆ ಇದು. ಕಂಬಳನ ಮತ್ತೆ ಆಮೂಲಾಗ್ರವಾಗಿ ಕಂಬಳ ಅಂದ್ರೆ ಏನು, ಅದು ಹೇಗೆ ನಡೆಯುತ್ತೆ, ಆ ಕಂಬಳದ ಆ ಕೋಣಗಳನ್ನು ಹೇಗೆ ಸಾಕ್ತಾರೆ, ಅವ್ರನ್ನ ಎಸಿ ರೂಮಲ್ಲಿ ಸಾಕ್ತಾರೆ ಗೊತ್ತಾ ನಿಮಗೆ? ಅಷ್ಟು ಹುಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಕಂಬಳದ ಕೋಣ ಆಗಿ ಹುಟ್ಟಬೇಕು ಅನ್ನುವಷ್ಟರ ಮಟ್ಟಿಗೆ ಅದಕ್ಕೆ ಸೌಕರ್ಯಗಳಿರುತ್ತವೆ. ಅದನ್ನ ಸಾಮಾನ್ಯರು ಸಾಕೋಕ್ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಕೂಡ ಅಷ್ಟು ಚೆನ್ನಾಗಿ ಅದನ್ನ ಸಾಕಲ್ಲ. ಅದಕ್ಕೆ ನಿಜವಾಗ್ಲು ಅದ್ರ ಹಿಂದೆ ಫ್ಯಾನ್ಸ್ ಅಸೋಸಿಯೇಟ್ ಸರ್ ಹೇಳಿದಂಗೆ ಬೆಟ್ಟಿಂಗ್ಗಳು ನಡೆಯುತ್ತವೆ. ನಿಮ್ಮ ಕ್ರಿಕೆಟ್ ಹೇಗೆ ಇದೆಯೋ ಹಾಗೆ ಇದೆ ಅಲ್ಲಿ. ಹಾಗಾಗಿ ಈ ಸಿನಿಮಾದ ಮೂಲಕ ಕಂಬಳದ ಎಲ್ಲ ಒಳ ಹೊರಗುಗಳು, ಕಂಬಳದ ಕೋಣಗಳಿಂದ ಹಿಡಿದು ಅದನ್ನ ಸಾಕುವವರಿಂದ ಹಿಡಿದು ಆ ಮನೆತನಗಳು, ಗೊತ್ತಿನ ಮನೆತನಗಳ ಹಗೆಯಿಂದ ಹಿಡಿದು ಅವುಗಳನ್ನ ಕಂಬಳದ ಗದ್ದೆಗೆ ತರೋ ತನಕ ಏನೆಲ್ಲ ನಡೆಯುತ್ತೆ ಇದೆಲ್ಲವನ್ನು ನೋಡ್ತೀರಾ. ಇನ್ನೊಂದು ಪ್ರಪಂಚ, ಕಂಬಳದ ಪ್ರಪಂಚ ನಿಮ್ಮೆದುರು ಕಾಣುತ್ತೆ. ಅದು ಬಿದ್ದ ಕಂಬಳ, ವೀರ ಕಂಬಳ. ಯಾಕೆ ಅಂದ್ರೆ ಅದರಲ್ಲಿ ಇರೋದು ಖಾಲಿ ಸ್ಪೋರ್ಟ್ ಅಲ್ಲ, ಅದು ನಿಜವಾಗಲೂ ಬಹಳ ಆವೇಶ, ಉತ್ಸಾಹ, ಹೀರೋಯಿಸಂ, ವೀರರಸ ಇರುವಂತಹ ಸ್ಪೋರ್ಟ್ ಅದು. ಹಾಗಾಗಿ ನಿಜವಾಗಲೂ ನಿಮ್ಮಲ್ಲಿ ಒಳಗಡೆ ಇರುವ ವೀರರಸ ಕಂಬಳ ನೀವು ಹಾಡು ನೋಡಿದಾಗ ಹೇಗೆ ಅದೊಂದು ಆಕ್ಟಿವೇಟ್ ಆಯ್ತೋ ಆ ತರದ ಒಂದು ಅಡ್ರಿನಲಿನ್ ರಶ್ ನಿಜವಾಗಿ ಸಿನಿಮಾ ನೋಡಿದಾಗ ಆಗುತ್ತೆ. ಲಿರಿಕ್ ರೈಟರ್ ಆಗಿ ಅಂತ ಬಂದಾಗ ನಾನು ಬಾಬು ಸರ್ ದೊಡ್ಡ ಫ್ಯಾನ್. ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳನ್ನು ನೋಡಿ ಬೆಳೆದವನು. ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದು ಒಂದು ನನಗೆ ಭಾಳ ಇಷ್ಟ ಆದ ಸಿನಿಮಾ. ಆಮೇಲೆ ಅವಕಾಶ ಕೊಟ್ಟ ಮಣಿಕಾಂತ್ ಕತೆ, ಅವ್ರನ್ನ ಅಣ್ಣ ಅಂತಾನೆ ಕರೆಯೋದು. ಆಮೇಲೆ ವಿಜಯಣ್ಣ, ನಮ್ಮ ರಾಜೇಶ್ ಅವರು, ಪ್ರೊಡ್ಯೂಸರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡೋದು. ಈ ಸಿನಿಮಾಗೆ ಹಾಡು ಬರೆಯೋದು ಎಲ್ಲ ಸಿನಿಮಾಗಳಿಗೆ ಬರ್ದಂಗಲ್ಲ. ಯಾಕೆಂದರೆ ಇದು ತುಳುನಾಡು ಮೇಲೆ ಬೇಸ್ಡ್ ಆಗಿರೋದು. ತುಳುನಾಡು ಯಾವ ಥರದ ನಾಡು ಅಂತಂದರೆ ಅಲ್ಲಿ ದೈವವನ್ನು ಆರಾಧನೆ ಮಾಡ್ತಾರೆ, ಭೂತವನ್ನು ಆರಾಧನೆ ಮಾಡ್ತಾರೆ. ಎರಡಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಸೊ ಅಲ್ಲಿಯ ಕಲ್ಚರ್ ಗೊತ್ತಿಲ್ಲದೆ ಇಲ್ಲಿ ಸಾಂಗ್ ಬರೆಯೋದು ತುಂಬ ಕಷ್ಟ ಇತ್ತು. ಅದಕ್ಕೆಲ್ಲ ಹೆಲ್ಪ್ ಮಾಡೋದು ವಿಜಯಣ್ಣ. ಸೊ ನಾನು ಫಸ್ಟ್ ಹಾಡು ಬರೆದು ರೆಕಾರ್ಡಿಂಗ್ ಅಂತ ಹಿಂಗೆ ಎಂಟರ್ ಆದಾಗ ಪ್ರಸಾದ್ ಸ್ಟುಡಿಯೋದಲ್ಲಿ ಗುರುಗಳು ಕೂತಿದ್ರು. ಏನೋ ಸಾಂಗ್ ಬರ್ದಿದ್ಯಾನೋ ಅಂತಂದ್ರು. ಅವತ್ತಾದ ಭಯ ಇದೆಯಲ್ಲ, ಇವತ್ತು ಅವರು ಕೂತಾಗ ಆ ಭಯ ಹಿಂಗೆ ಇದೆ ಒಳಗಡೆ. ನಾವು ಅವರ ಬರದೇ ಅಷ್ಟ ಒಂದು ರೀತಿಗೂ ಸಮ ಇಲ್ಲ. ಸೊ ಎಲ್ಲ ನಾನು ಹಾಡು ಬರೆಯೋಕ್ಕೆ ಇನ್ಸ್ಪೈರ್ ನಮ್ಮ ಗುರುಗಳು. ಸೊ ನಮ್ಮ ಎಲ್ಲ ಹಾಡುಗಳು ಅವರಿಗೆ ಆಗ್ತದೆ. ಸೊ ಇವತ್ತು ಅವ್ರ ಜೊತೆ ಕೂತಿರೋದೇ ಒಂದು ಸಂಭ್ರಮ. ಈ ಚಿತ್ರಕ್ಕೆ 4 ಹಾಡುಗಳನ್ನು ಬಂದಿದ್ದೀನಿ. ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಮಾಧ್ಯಮ ಮಿತ್ರರೆಲ್ಲ ಸಪೋರ್ಟ್ ಇರಬೇಕು. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್.